ಈ ಮೊದಲಾಗಿ ಸ್ಟ್ಯಾಂಡಪ್ ಪೆಡ್ಲಿಂಗ್ ಶುರು ಮಾಡಿದಾಗ ನೀವೇನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ತುಂಬ ಚಾಲೆಂಜಸ್ ಇತ್ತು. ಸೊ ಇನಿಷಿಯಲಿ ವೆನ್ ಐ ಪಿಕ್ಡ್ ಅಪ್ ದ ಸ್ಪೋರ್ಟ್, ದ ಫಸ್ಟ್ ಥಿಂಗ್ ಐ ಹರ್ಡ್ ಅ ಲಾಟ್ ಫ್ರಮ್ ದ ಸೊಸೈಟಿ ಅಂತ ಹೇಳ್ಬೋದು. ಸೊ ಯಾಕೆ ಸ್ಪೋರ್ಟ್ ಮಾಡ್ತಿದ್ಯಾ, ಇದು ಹುಡುಗರು ಮಾಡೋದು ಸ್ಪೋರ್ಟ್ ಅಲ್ಲ, ಕಪ್ಪಾಗ್ತಿದ್ಯಾ, ಸ್ವಿಮ್ಮಿಂಗ್ ಬರಲ್ಲ ನಿಂಗೆ, ಇದೇನು ಬಟ್ಟೆ ಹಾಕ್ತಿದ್ಯಾ. ಲೈಕ್ ಐ ವಾಸ್ ವೇರಿಂಗ್ ನಾರ್ಮಲ್ ಸರ್ಫ್ ಕ್ಲೋತ್ಸ್ ಲೈಕ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ ವಿಚ್ ಇಸ್ ಮೆಂಟ್ ಫಾರ್ ಸರ್ಫಿಂಗ್ ಅಂತ ಹೇಳ್ಬೋದು. ಬಿಕಾಸ್ ನಮಗೆ ಕಾಟನ್ ಬಟ್ಟೆ ಹಾಕಿಲ್ಲ, ಅದ್ರೆ ಸಾರಿ ಹಾಕಿಲ್ಲ, ಅದ್ರ ಚೂಡಿದಾರ್ ಹಾಕಿ ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಇಟ್ ಇಸ್ ನಾಟ್ ಸೇಫ್ ಅಲ್ಲ. So these are some things I faced in an initial stage, and then came, so nange initial training ಒಳ್ಳೆ ಆಗಿತ್ತು. ಸೊ ಆಫ್ಟರ್ ದ್ಯಾಟ್ ಪ್ರೊಫೆಷ್ನಲ್ ಟ್ರೈನಿಂಗ್ ರಿಸೋರ್ಸಸ್ ಅಷ್ಟು ಸಿಗ್ತಾ ಇರಲಿಲ್ಲ. ಸೊ ಅದೊಂದು ದೊಡ್ಡ ಕ್ಯಾಚ್ ಆಗಿತ್ತು. ಆ್ಯಂಡ್ ಓವರ್ ದ ಇಯರ್ ಐ ಆಲ್ಸೋ ರಿಯಲೈಸ್ಡ್ ಎಷ್ಟು ಕಷ್ಟ ಇದೆ ಕಾಂಪೀಟ್ ಮಾಡಲಿಕ್ಕೆ, ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಮನಿ ದಟ್ಸ್ ಇನ್ವಾಲ್ವ್ಡ್. ಆ್ಯಂಡ್ these were some of the very tough phases of my life. ಆ ಬಟ್ಟೆ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ನೀವು ಹಾಕೊಳ್ಳೋದು ಸ್ಟ್ಯಾಂಡಪ್ ಪೆಡ್ಲಿಂಗ್ ಮಾಡ್ಬೇಕಾದ್ರೆ? ಆ ಬಟ್ಟೆಗೂ ರೆಗ್ಯುಲರ್ ಬಟ್ಟೆಗೂ ನೀವು ಹೇಳ್ದಂಗೆ ಕಾಟನ್ ಬಟ್ಟೆಗೂ ಅದನ್ನು ಫ್ಯಾಬ್ರಿಕ್ ಬೇರೆನಾ? ಇಲ್ಲ, ಫ್ಯಾಬ್ರಿಕ್ ತುಂಬಾ ಡಿಫ್ರೆಂಟ್ ಇರ್ತದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಮೆಟೀರಿಯಲ್, ಇಟ್ಸ್ ಅ ಪಾಲಿಯಸ್ಟರ್ ಮೆಟೀರಿಯಲ್. ಸೊ ಜಿಮ್ಗೆಲ್ಲ ಹಾಕ್ತಾರೆ, ಆ್ಯಂಡ್ ಇಟ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಸ್ಪ್ಯಾಂಡಿಕ್ಸ್ ಆಲ್ಸೋ ಮಿಕ್ಸ್ಡ್ ಇನ್ ಇಟ್, ಸೊ ದಟ್ ಇಟ್ಸ್ ಲೈಕ್ ಸ್ಕಿನ್ ಫಿಟ್. ಅದು ತುಂಬಾ ಲೂಸ್ ಇರಬಾರ್ದು. ಸೊ ಆ್ಯಂಡ್ ಇಟ್ ಕವರ್ಸ್ ಆರ್ ಲೈಕ್ ಕಂಪ್ಲೀಟ್ ಹ್ಯಾಂಡ್ ಆ್ಯಂಡ್ ಸಮ್ಟೈಮ್ಸ್ ಶಾರ್ಟ್ಸ್, ಬಟ್ ಯೂಶಲಿ ಲೆಗ್ಗಿಂಗ್ಸ್ ಥರ ಬರ್ತದೆ. ಬಟ್ ಈವನ್ ಫಾರ್ ದ್ಯಾಟ್ there were a lot of comments on us, and they would go and ಅಮ್ಮ ನಮ್ಮ ಫ್ಯಾಮಿಲಿ ಒಟ್ಟೆಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ಐ ಗ್ರೋ ಅಪ್ ಇನ್ ಅ ಫ್ಯಾಮಿಲಿ ವೇರ್ ದೇ ಡಿಡ್ಂಟ್ ಬಾದರ್ ಅಬೌಟ್ ಇಟ್ ಅ ಲಾಟ್. ಹೌದಾ? ಸಪೋರ್ಟ್ ಮಾಡಿದ್ರು, ಓಕೆ ಪರವಾಗಿಲ್ಲ, ಇದು ನಾರ್ಮಲ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಹೊಸದೇನಾದ್ರು ಶುರು ಮಾಡ್ತಾರೆ ಅಂತ ಹೋದಾಗ ಫಸ್ಟ್ ಎಲ್ಲ ನೆಗೆಟಿವಿಟೀಸ್ ಬರುತ್ತೆ. ಹೇಗೆ ಅದು ಮಾಡಕ್ಕಾಗಲ್ಲ, ಏನಕ್ಕೆ ಮಾಡಬಾರ್ದು, ಅದೇ ಒಂದ್ ಸಾವಿರಾರು ಪ್ರಶ್ನೆಗಳು, ಡೌಟ್ಸು, ಚಿಂತನೆಗಳು ಬರುತ್ತೆ. ಅದು ಐ ಥಿಂಕ್ ತುಂಬಾ ಸಹಜವಾದ ಒಂದು ಎನ್ವೈರ್ಮೆಂಟ್. ಅದು ಯಾವ್ದನ್ನಾರು ಶುರು ಮಾಡಬೇಕು ಅಂದಾಗ ಅದ್ ಬೇಕಾ ನಿನಗೆ ಅಂತಾರೆ. ಟ್ರೆಡಿಷನಲಿ ದೇ ವಾಂಟ್ ಯು ಟು ನೀವು ಓದ್ಬಿಟ್ಟು ಒಂದು ಜಾಬ್ ತಗೊಂಡು ಕೆಲಸ ಮಾಡಿ ಅಂತ ಒಂದು ರೆಗ್ಯುಲರ್ ಫಾರ್ಮ್ಯಾಟ್. ಅದ್ ಬಿಟ್ಟು ಇಫ್ ಯು ಡಿವಿಯೇಟ್ ಅ ಲಿಟಲ್ ಬಿಟ್, ಐ ಥಿಂಕ್ ಯಾರ್ಯಾರು ಒಂದು ಸ್ವಲ್ಪ ಡಿವಿಯೇಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅದೇ ಪ್ರಶ್ನೆ, ಇದು ಬೇಕಾ ಅಲ್ವಾ, ಇದಿಷ್ಟು ಕಷ್ಟ, ಎಷ್ಟು ಜನ ಇದ್ರಲ್ಲಿ ಸೋತಿದ್ದಾರೆ ಅಲ್ವಾ ಎಲ್ಲೋ ಒಂದ್ ಕಡೆ. ಬಟ್ ಅವರೇ ಮುಂದೆ ಹೋಗಿ ಏನೋ ಒಂದು ಅವರೇ ಬಾವುಟ ಕೋನೆಲ್ಲ ಅವರೇ ಬಾವುಟ ಹಾರಿಸೋದು. ದೇ ಬಿಕಮ್ ದ ಚೇಂಜ್ ಮೇಕರ್ಸ್, ದೇ ಬಿಕಮ್ ದ ರೆಸ್ಪೆಕ್ಟೆಡ್ ಪೀಪಲ್. ಬಿಕಾಸ್ ಏನೋ ಒಂದು ಕಡೆ ಅವರು ಧೈರ್ಯ ಮಾಡಿ ಸ್ವಂತನ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ನಂಬಿ ದೇ ವುಡ್ ಓವರ್ಕಮ್ ಸಮಥಿಂಗ್ ಆ್ಯಂಡ್ ಅಚೀವ್ಡ್ ಸಮಥಿಂಗ್. ಐ ಥಿಂಕ್ ಯು ಆರ್ ಒನ್ ಸಚ್ ಎಕ್ಸಾಂಪಲ್. ಐ ಥಿಂಕ್ ಐ ಆಮ್ ಶೋರ್ ನಿಮ್ಮ ಹಳ್ಳಿ ಕಡೆ ಎಲ್ಲ ಪೀಪಲ್ ಸಿ ಯು ಆಸ್ ದಟ್ ಫಿಗರ್ ಅಲ್ವಾ? ಆ್ಯಂಡ್ ಅಮ್ಮ ನನಗೆ ಒಂದು ಯಾವಾಗ ಕೂಡ ಹೇಳ್ತಿದ್ರು, ಯಾರು ಎಂತ ಹೇಳಿದ್ರು ಕೂಡ ಯು ಶುಡ್ ನೆವರ್ ರಿಯಾಕ್ಟ್ ಬ್ಯಾಕ್, ಶುಡ್ ಆಲ್ವೇಸ್ ಸ್ಟೇ ಕಾಮ್. ಸೊ ಅವರು ದೊಡ್ಡವರು ಇರ್ಬೋದು, ಚಿಕ್ಕ, ಆಲ್ವೇಸ್ ಹ್ಯಾವ್ ದಟ್ ರೆಸ್ಪೆಕ್ಟ್ ನೋ ಮ್ಯಾಟರ್ ಅವ್ರು ನಮ್ಗೆ ಎಂತ ಹೇಳಿ. ಸೊ ಆ್ಯಸ್ ಎ ಕಿಡ್ ಐ ವಾಸ್ ಲೈಕ್, ಯಾಕಮ್ಮ ನನಗೆ ಹಿಂದೆ ಮಾತಾಡಬೇಕು. ಆ್ಯಂಡ್ ಶಿ ಶುಡ್ ಆಲ್ವೇಸ್ ಟೆಲ್ ದಟ್ it is not worth your energy to go fight with that person. Use that energy to train, use that energy to be disciplined in life, and your energy and your actions are going to speak even though you are not going to speak. So ನಾನು ಒಂದು ಗೋಲ್ಡ್ ಮೆಡಲ್ ವಿನ್ ಆಗುವಾಗ ಅವರೆಲ್ಲ ನೋಡ್ತಾರೆ. ಸೊ ಐ ಥಿಂಕ್ ದಟ್ ಸಮಥಿಂಗ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಮದರ್ ಓವರ್ ದೀಸ್ ಇಯರ್ಸ್. ಸೊ ಅದೆಲ್ಲ ನೆಗೆಟಿವಿಟಿ ನೀವು ಚಾನಲೈಸ್ ಮಾಡಿದ್ರೆ, ದಟ್ಸ್ ಅ ರೈಟ್ ವರ್ಡ್. ಅದನ್ನೆಲ್ಲ ಚಾನಲೈಸ್ ಮಾಡಿ ಯು ಪುಟ್ ಇಟ್ ಇನ್ ಟು ಯುವರ್ ಸ್ಪೋರ್ಟ್, ಡಿಸಿಪ್ಲಿನ್, ಫೋಕಸ್. ಎಷ್ಟು ಕಷ್ಟ ಅದು ಚಾನಲೈಸ್ ಮಾಡೋದು. ಬಿಕಾಸ್ ಒಂದೊಂದ್ಸತಿ ತುಂಬ ಸಿಟ್ಟು ಬರುತ್ತೆ, ತುಂಬ ಬೇಜಾರಾಗುತ್ತೆ. ಆ ಸಮಯಕ್ಕೆ ಅನಿಸುತ್ತೆ ಯುನೋ ತೆಗಿಬೇಕು ವಾಪಸ್, ಇನ್ನಷ್ಟು ಹೇಳಬೇಕು ಅಂತ ಅನಿಸುತ್ತೆ. ಅದನ್ನು ಚಾನಲೈಸ್ ಮಾಡಬೇಕು ಅಂದರೆ ಅದು ಬರೀ ಪ್ರಯತ್ನದಿಂದ ಬರುತ್ತಾ, ಇಲ್ಲ ಅದಕ್ಕೆ ಏನಾದ್ರು ಒಂದು ಪ್ರಾಸೆಸ್ ಇದೆಯಾ? ಒನ್ ಇಸ್ ನನಗೆ ಅಮ್ಮ ಅಪ್ಪ ಅವ್ರು ನನಗೆ ಡೈಲಿ ಕುತ್ಕೊಂಡು ಹೇಳ್ತಿದ್ರು. ಲೈಕ್ ಐ ಯೂಸ್ ಟು ಹ್ಯಾವ್ ಲೈಕ್ ಎ ಮೆಂಟ್ರಿಂಗ್ ಸೆಷನ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಐ ಥಿಂಕ್ ಸ್ಪೋರ್ಟ್ ಹಂಬಲ್ಸ್ ಯು ಅಂತ ಹೇಳ್ಬೋದು. ಸೊ ಇಟ್ ಮೇಕ್ಸ್ ಯು ಕಾಮ್ ಆ್ಯಂಡ್ ಇಟ್ ಲೈಕ್ when I felt like ನಾನು ಸಮುದ್ರದಲ್ಲಿ ಇರುವಾಗ I was giving all my energy there, and when I was on land I was giving all my energy here. So if there is any other like unwanted situation, I would just not give my head over there. ಅಂದ್ರೆ ಗೋಲ್ಡ್ ಮೆಡಲ್ ನೀವು ಗೆದ್ದಾದ್ಮೇಲೆ you felt like it was worth it to just focus. ಅಲ್ವಾ? ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನೋ ಡೌಟಿಂಗ್ ಮೈ ಸೆಲ್ಫ್. ಅವಾಗ ಬೇಜಾರು, ಸಿಟ್ಟು ಎಲ್ಲದಕ್ಕೂ ಒಂದು ಅರ್ಥ ಸಿಕ್ತಾ? ನೈಸ್. ಇವಾಗ ಇದು ಸ್ಟ್ಯಾಂಡಪ್ ಪೆಡ್ಲಿಂಗ್, ಆ ಬೋರ್ಡ್ ಮೇಲೆ ನಿಂತಾಗ ಆ ಒಂದು ಥ್ರಿಲ್ ಹೇಗಿರುತ್ತೆ? ಆವಾಗ ನಿಮ್ಮ ತಲೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ? ಐ ಥಿಂಕ್ ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್. ನಾನು ಸಮುದ್ರದಲ್ಲಿ ಸ್ಟ್ಯಾಂಡಪ್ ಪ್ಯಾಡ್ಲ್ ಮಾಡುವಾಗ
ನಮ್ಮದು ಪ್ರಪಂಚ ಒಂದು ತುಂಬ ಚಂದ ಕಾಣ್ತದೆ. ಐ ವಿಲ್ ಬಿ ಲೈಕ್ ವಾವ್ ವಾವ್. ನಾವು ಸಮುದ್ರಕ್ಕೆ ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತೇವೆ. ಸ್ಟಿಲ್ ಐ ಫೀಲ್ ಲೈಕ್ ಸನ್ ರೈಸ್ ತುಂಬ ಚಂದ ಇರ್ತದೆ, ಸನ್ಸೆಟ್ ಚಂದ ಇರ್ತದೆ. ಐ ಥಿಂಕ್ ಎವ್ರಿ ಡೇ ದ ಸೀ ಇಸ್ ವೆರಿ ಡಿಫ್ರೆಂಟ್. ಎವ್ರಿ ಡೇ ಐಮ್ ಲೈಕ್ ವಾವ್ ಆ್ಯಂಡ್ ಪೀಪಲ್ ಅರೌಂಡ್ ಮೀ ಲೈಕ್ ಡೋಂಟ್ ಯು ಗೆಟ್ ಬೋರ್ಡ್? ಇಲ್ಲ, ನನಗೆ ಬೋರ್ ಆಗೋದಿಲ್ಲ. ಥ್ರಿಲ್ ಇರುತ್ತೆ ಒಳಗಡೆ. ಯು ಫೀಲ್ ದಟ್ ರಶ್, ಅಡ್ರಿನಲ್ ರಶ್ ಇರುತ್ತಾ? ಅಂದ್ರೆ ನೀವು ಇವಾಗ ನೀವು 10 hours ನೀವು ಹೇಳ್ದಂಗೆ ಅವತ್ತು ಅಷ್ಟು 1 ಗಂಟೆ ಗಟ್ಟಲೆ ನೀವು ಮಾಡಿದ್ರಿ ಅದು ಫ್ರಮ್ ಉಡುಪಿ ಟು ಮುಲ್ಕಿ ಅಂತ, ಅವಾಗ್ಲೂ ಹಾಗೆ ರಶ್ ಇತ್ತ? ಅಣ್ಣ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡ್ತಿದ್ರು, ಹೇಳ್ತಿದ್ರು ನಂಗೆ ಯಾಕೆ ಈ ಟೈಪಿಗೆ ತಂಗಿ ಕೊಟ್ಟಿದ್ದಲ್ಲಿ ಎಷ್ಟು ಕೆಲಸ ಮಾಡಿಸ್ತಲೆ, ಬಿಕಾಸ್ ಅವನನ್ನು ಒಬ್ಳೇ ಹೋಗ್ಲಿಕ್ಕೆ ಬಿಡುದಿಲ್ಲ, ಅಣ್ಣ ಬರಲೇಬೇಕು. ಐ ಥಿಂಕ್ ಇಟ್ಸ್ ವೆರಿ ಡಿಫ್ರೆಂಟ್. ತಲೆಯಲ್ಲಿ ನೋಡ್ತಾ ಇರುತ್ತೆ, ಏನಾದ್ರು ಪ್ರಶ್ನೆಗಳಿರುತ್ತಾ, ಇಲ್ಲ ಸೈಲೆಂಟ್ ಆಗಿರುತ್ತಾ, ಇಲ್ಲ ಫುಲ್ ಫೋಕಸ್ ಆಗಿರುತ್ತಾ, ಇಲ್ಲ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅಭ್ಯಾಸ ಆದ್ಮೇಲೆ ಮಾಮೂಲಿಯಾಗಿ ನೀವು ಆ ಬೋರ್ಡ್ ಮೇಲೆ ನಿಂತಿದ್ರು ಏನೇನೋ ಯೋಚನೆ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಾ? ಸೊ ನೀರಿಗೆ ಹೋಗೋ ಮುಂಚೆ ನನ್ನ ತಲೆಯಲ್ಲಿ ಒಂದು 10 ಪ್ರಶ್ನೆ ಇಲ್ಲದ್ರೆ 10 ಸಿಚುವೇಶನ್ಸ್ ಇರ್ತದೆ. ಸಮುದ್ರಕ್ಕೆ ಹೋದ ತಕ್ಷಣ ಐ ಆಮ್ ಲೈಕ್ ಆಲ್ ಪ್ರೆಸೆಂಟ್. ಯಾ, ಆ್ಯಂಡ್ ಐ ಫೀಲ್ ಲೈಕ್ ನನಗೆ ಜೀವನದಲ್ಲಿ ಕೂಡ ಹಾಗೆ ಇರಬೇಕು. ಬಿಕಾಸ್ ನಾನು ಇಲ್ಲಿದ್ರೆ ತಲೆ ಎಲ್ಲೆಲ್ಲೋ ಇರ್ತದೆ. ಸೊ ಸಮುದ್ರದಲ್ಲಿ ಹೋಗುವಾಗ ನಮ್ದು ತಲೆ ಮತ್ತೆ ಜೀವ ಒಂದೇ ಕಡೆಯಲ್ಲಿ ಇರ್ತದೆ ಅಂತ ಅನಿಸ್ತದೆ. ಸಾಲ್ವ್ ಆಗಿ ಬರುತ್ತಾ? ಇಲ್ಲ ಸಾಲ್ವ್ ಆಗಿ ಬರ್ತದೆ ಮೋಸ್ಟ್ ಆಫ್ ದ ಟೈಮ್. ಬಿಕಾಸ್ ಸಮುದ್ರ ಇಟ್ಸ್ ಲೈಕ್ ಒನ್ ಪ್ಲೇಸ್ ವೇರ್ ದಿಸ್ ಸಮಥಿಂಗ್ ಐ ಜಸ್ಟ್, ನನಗೆ ಒಂದು ಅಭ್ಯಾಸ ಇದೆ, ಇಫ್ ದೇರ್ ಇಸ್ ಸಮಥಿಂಗ್ ಐ ಕಾನ್ ಸಾಲ್ವ್ ಐ ಜಸ್ಟ್ ಪುಟ್ ಇಟ್ ಟು ಗಾಡ್. ಐ ಲೈಕ್ ನೀವೇ ನನಗೆ ಗೈಡ್ ಮಾಡಬೇಕು. ಹೌದಾ? ನೈಸ್. ಬಿಕಾಸ್ ದೇ ಸೇ ಸಮುದ್ರ ಅಂತ ಅಂದ್ರೆ ಅದ್ರಲ್ಲಿ ಒಂದು ಹೀಲಿಂಗ್ ಪವರ್ ಇರುತ್ತೆ ಅಂತ. ಅಲ್ಲಿ ಹೋಗಿ ನಾವು ಪ್ರಶ್ನೆಗಳನ್ನ ಕೊಟ್ರೆ ಉತ್ತರಗಳು ಸಿಗುತ್ತೆ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ನನ್ನ ಅನುಭವದಲ್ಲಿ ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ, ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಹೋದ್ರೆ ಒಳಗಡೆಯಿಂದನೇ ಉತ್ತರಗಳು ಬರುತ್ತೆ. ಬಟ್ ನಾವು ಸೈಲೆಂಟ್ ಆಗೇ ಇರಲ್ಲ. ಐ ಥಿಂಕ್ ಸಮುದ್ರ ನೀವು ಹೋದಾಗ ಬಹುಶಃ ನಾನು ಹೋಗಿರ್ಬೇಕಾದ್ರೆ ಬೀಚ್ ಕಡೆ ಅಲ್ಲೋ ಕೂತ್ಕೊಂಡಾಗ ಮನಸ್ಸಲ್ಲಿ ಒಂದು ಸೈಲೆನ್ಸ್ ಬರುತ್ತೆ. ಆ ಸೈಲೆನ್ಸ್ ಅಲ್ಲಿ ಉತ್ತರಗಳು ಬರುತ್ತೆ. ಐ ಫೀಲ್ ಲೈಕ್ ನೀವೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿಲ್ಲ, ನನ್ಗೆ ಗೊತ್ತು ಹೇಗೆ ಸೊಲ್ಯೂಷನ್ ಕೊಡೋದು ಅಂತ. ಇಸ್ ಇಟ್ ಡು ಯು ಫೀಲ್? ಇಟ್ ಇಸ್ ವೆರಿ ಟ್ರೂ. ಆ್ಯಂಡ್ ನಾನು ಯಾವಾಗ ಕೂಡ ಹೇಳ್ತೇನೆ, ನೋ ಮ್ಯಾಟರ್ ನನ್ನ ಜೀವನದಲ್ಲಿ ಏನಾಗಿದ್ರು ಇಸ್ ಒನ್ ಪ್ಲೇಸ್ ವಿಲ್ ಬಿ ಫೈಂಡ್ ಮೀ ಇಸ್ ಇನ್ ದ ಬೀಚ್ ಅಂತ. ಸೊ ಇಫ್ ಐಮ್ ವೆರಿ ಸ್ಯಾಡ್, ಇಫ್ ಐಮ್ ವೆರಿ ಹ್ಯಾಪಿ, ಲೈಕ್ ಐ ಜಸ್ಟ್ ಗೋ ಸಿಟ್ ಬೈ ದ ಬೀಚ್. ಇಲ್ಲದ್ರೆ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಸ್ವಲ್ಪ ಡೀಪ್ ಹೋಗಿ ಅಲ್ಲಿ ಬೋರ್ಡಲ್ಲಿ ಕುತ್ಕೊಂಡು ಸಮುದ್ರ ನೋಡ್ತಾ ಇರ್ತೇನೆ. ಮಾತಾಡ್ತೀರಾ ಸಮುದ್ರ ಜೊತೆಲಿ? ಸ್ವಲ್ಪ. ನನಗೆ ಸಮುದ್ರ ಅಮ್ಮ ತರ ಅಂತ ಹೇಳ್ಬೋದು. ಸೊ ನಾನು ಯಾವಾಗ ಕೂಡ ಸಮುದ್ರ ಹೋಗೋ ಮುಂಚೆ ನಾವು ಕೈ ಮುಗ್ದು ಹೋಗುದು. ಸೊ ಅಲ್ಲಿ ಹೋಗೋ ಕೂಡ ನಾನು ಹೇಳ್ತೇನೆ, ನನ್ನ ನೀವೇ ನೋಡ್ಕೋಬೇಕು ಅಂತ. ಬಿಕಾಸ್ ನನ್ನ ಅಮ್ಮ ಲ್ಯಾಂಡಲ್ಲಿ ನನಗೆ ಪ್ರೇಯರ್ ಮಾಡ್ತಾರೆ. ನೀರಿಗೆ ಹೋಗೋ ಕೂಡ ನಿಮ್ಗೆ ಪ್ರೇಯರ್ ಮಾಡಿಯೇ ನನ್ನನ್ನು ಕಲಿಸೋದು. ಎವ್ರಿ ಸಿಂಗಲ್ ಡೇ ನನ್ನ ಅಮ್ಮ ನನಗೆ ಪ್ರೇಯರ್ ಮಾಡ್ತಾರೆ ಅಲ್ವಾ? ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮ್ಮ ಕಲ್ಚರಲ್ಲಿ ಅದು ನಮ್ಗೆ ಮುಂಚೆಯಿಂದ ಹೇಳ್ಕೊಟ್ಟಿದ್ದಾರೆ. ಸಮುದ್ರಕ್ಕಾಗ್ಲಿ, ಇಲ್ಲ ನಾವು ಕಾಡ್ಗೆ ಹೋದ್ರೆ, ಇಲ್ಲ ನಾವು ಒಂದು ಬೆಟ್ಟ ಹತ್ಬೇಕಾದ್ರೆ ಎಲ್ಲದಕ್ಕೂ ನಾವೊಂದು ನಮಸ್ಕಾರ ಮಾಡಿ ಹೋಗಿದ್ದು. ಕರೆಕ್ಟ್. ಯಾವ್ದೋ ನಾವು ಬೇರೆ ದೇಶಕ್ಕೆ ಹೋದ್ರು ಮೊದಲಾಗಿ ನಾವು ಫ್ಲೈಟ್ ಇಲ್ದೋದಾಗ್ಲೂ ಅಲ್ಲಿ ನಮಸ್ಕಾರ ಮಾಡ್ತೀವಿ ಅಲ್ವಾ, ಆ ಭೂಮಿ ತಾಯಿಗೆ ಅಂತ. ಬಿಕಾಸ್ ನಾನು ಎಷ್ಟೊಂದ್ ಸರಿ ಸಮುದ್ರ ಹತ್ರ ಹೋಗಿದ್ದಾಗ ಅಲ್ಲಿ ಕುತ್ಕೊಂಡು ನಾನು ತುಂಬಾ ಪ್ರಶ್ನೆಗಳನ್ನ ಮಾಡಿದ್ದೀನಿ. ಆ್ಯಂಡ್ ಯಾಕೆಂದ್ರೆ ನನ್ಗೊಬ್ರು ಗುರುಗಳು ಹೇಳ್ಕೊಟ್ಟಿದ್ರು, ನೀವು ಸಮುದ್ರ ಅಂತ ಹೋದಾಗ ಸಮುದ್ರ ಎಂಥದ್ದು ಅಂದ್ರೆ ನೀವೇನೇನಲ್ಲಿ ಹಾಕ್ತಿರಲ್ಲ ಅದು ಮತ್ತೊಮ್ಮೆ ನಿಮ್ಗೆ ತಂದು ಕೊಡುತ್ತೆ. ಅದೇನು ಸ್ವಂತವಾಗಿ ಇಟ್ಕೊಳ್ಳಲ್ಲ. ಇವಾಗ ಜನ ನಾವು ಎಷ್ಟೊಂದು ಪ್ಲಾಸ್ಟಿಕ್ ಕಸ ಎಲ್ಲ ಹಾಕ್ತಿವಲ್ಲ, ಅದು ವಾಪಸ್ ಕರೆಕ್ಟಾಗಿ ಬಂದು ಸ್ಯಾಂಡ್ಗೆ ಬೀಚಲ್ಲೇ ಬಿಡುತ್ತೆ. ಸೊ ನೀವೇನ್ ಕಳಿಸ್ತೀರಾ ಅದು ದುಬಾರಿ ಇನ್ನ ಮತ್ತು ಹೆಚ್ಚಾಗಿ ವಾಪಸ್ ಬರುತ್ತೆ ಅಂತ. ಸೊ ನೀವು ಹೇಳ್ದಾಗ ನೀವು ಪ್ರೇಯರ್ಸ್ ಮಾಡ್ತೀರಾ, ಅದು ರಿಟರ್ನ್ ಆಗಿ ಇಟ್ ಕಮ್ಸ್ ಬ್ಯಾಕ್ ಟು ಯು ಆಸ್ ಬ್ಲೆಸ್ಸಿಂಗ್ಸ್ ಅಂತ. ನಿಮ್ ಕಡೆನೂ ಆ ಥರ ಬಿಲೀಫ್ ಸಿಸ್ಟಮ್ ಇದೆಯಾ, ಇಲ್ಲ ಹೇಗೆ? ಬಿಲೀಫ್ ಸಿಸ್ಟಮ್ ಇದೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನಾವು ಸಮುದ್ರ ಒಂದು ದೇವರ ಥರನೇ ನೋಡ್ತೇವೆ. ಸೊ ಯಾ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಅಂತ ಹೇಳ್ಬೋದು.